ಚಾಪೆ ಕೆಳಗಡೆ ತೂರಿದ್ರೆ ಕೆಲವರು ಇನ್ನೊಂದಷ್ಟು ಜನ ಎಲ್ಲಿ ತೂರ್ತಾರೆ, ರಂಗೋಲಿ ಕೆಳಗಡೆ. ಈ ಕರ್ತವ್ಯ ಅನ್ನೋ ಆ್ಯಪ್ ಬರೋದಕ್ಕೆ ಮೊದಲು ಬಯೋಮೆಟ್ರಿಕ್ ಇರಲಿಲ್ವಾ? ಬಯೋಮೆಟ್ರಿಕಲ್ಲಿ ತಂಬಾಗಲಿ ಅಥವಾ ಐರಿಸ್ ನಮ್ಮ ಕಣ್ಣಿಂದ ಇದಾಗಲಿ ಏನು ಬೇಕಾದ್ರೂ ಮಾಡ್ಬೋದು. ಇನ್ನು 1.5 ಲಕ್ಷ 2 ಲಕ್ಷ ಜನ ಸರ್ಕಾರಿ ಅಧಿಕಾರಿಗಳು ನೌಕರರು ಇನ್ನು ರಿಜಿಸ್ಟ್ರೇಷನ್ ಮಾಡಬೇಕಂತೆ. ಚಾಪೆ ಕೆಳಗಡೆ ತೂರಿದ್ರೆ ಕೆಲವರು ಇನ್ನೊಂದಷ್ಟು ಜನ ಎಲ್ಲಿ ತೂರ್ತಾರೆ, ರಂಗೋಲಿ ಕೆಳಗಡೆ ತೂರ್ತಾರೆ. ಈ ಕರ್ತವ್ಯ ಅನ್ನೋ ಆ್ಯಪ್ ಬರೋದಕ್ಕೆ ಮೊದಲು ಬಯೋಮೆಟ್ರಿಕ್ ಇರಲಿಲ್ವಾ? ಬಯೋಮೆಟ್ರಿಕಲ್ಲಿ ತಂಬಾಗಲಿ ಅಥವಾ ಐರಿಸ್ ನಮ್ಮ ಕಣ್ಣಿಂದ ಇದಾಗಲಿ ಏನು ಬೇಕಾದ್ರೂ ಮಾಡ್ಬೋದು. ಅದರಲ್ಲೇ ಬಯೋಮೆಟ್ರಿಕ್ ಹಾಕಿ ಅಲ್ಲಿ ಬಂದು ಅಲ್ಲಿ ಹಾಕಿ ತಪ್ಪಿಸ್ಕೊಂಡು ಓಡಾಡೋವಂಥವ್ರಿಗೆ ಈಗ ಫೋನುಗಳಲ್ಲಿ ಆ್ಯಪಲ್ಲಿ ಹೋಗಿ ಅದನ್ನು ಹ್ಯಾಕ್ ಮಾಡೋದು ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಬರ್ತಾರೆ, ಅದೇನೋ GPS ಆ ಜಾಗದಲ್ಲಿ ಲಾಗಿನ್ ಆಗ್ತಾರೆ, ಮತ್ತು ಬೇಕಾದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಟ್ರ್ಯಾಕ್ ಮಾಡೋದಿಲ್ಲ, ಎಂಥದ್ದು ಇಲ್ಲ. ಈಗ ಇವತ್ತು ತಾನೇ ಇಲ್ಲ ಕೋಲಾರದಲ್ಲಿ ಅನಿಸುತ್ತೆ, ತಾಲೂಕು ಆಫೀಸಲ್ಲಿ ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು DC ಹೋಗಿ ನೋಡಿದಾಗ ಅಲ್ಲಿ ಅಧಿಕಾರಿಗಳೇ ಇಲ್ಲ. ಈ ಆ್ಯಪು ಈಗಲೂ ನನಗೆ ಗೊತ್ತಾಗಿರೋ ಹಾಗೆ ಸುಮಾರು ಇನ್ನೂ 1.5 ಲಕ್ಷ 2 ಲಕ್ಷ ಜನ ಸರ್ಕಾರಿ ಅಧಿಕಾರಿಗಳು ನೌಕರರು ಇನ್ನೂ ರಿಜಿಸ್ಟ್ರೇಷನ್ ಮಾಡಬೇಕಂತೆ. ಡೌನ್ಲೋಡ್ ಮಾಡಿಕೊಂಡು ಅವರು ಲಾಗಿನ್ ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇಲ್ಲಿ ತನಕ ಮಾಡ್ಕೊಂಡಿಲ್ಲ. ಒಂದು ಒಳ್ಳೆಯ ಪ್ರಯತ್ನ ಆಗ್ತಾಯಿದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಯಾಕಂದರೆ ಆಗಲೇ ಹೇಳ್ದಂಗೆ ಇವರು ಚಪ್ಪ ಕೆಳಗಡೆ ತೂರ್ತಿದ್ರೆ ರಂಗೋಲಿ ಕೆಳಗಡೆ ತೂರು ಅಂಥವ್ರಿಗೆ ಏನಾದ್ರು ಒಂದು ಬೇಕಲ್ವಾ.